ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ನಡೆದಿರತಕ್ಕಂಥ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ವಿಜ್ಞಾನ ವಿಷಯದ ಕೀ ಉತ್ತರಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾಳೆ ನಡೀತಕ್ಕಂಥ ಸಮಾಜ ವಿಜ್ಞಾನಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಭೌತ ವಿಜ್ಞಾನದಲ್ಲಿ ಮೊದಲ ಪ್ರಶ್ನೆ ಇತ್ತು, ಸಾಮಾನ್ಯ ದೃಷ್ಟಿ ಹೊಂದಿರುವ ಒಬ್ಬ ಪ್ರೌಢವಯಸ್ಕನ ಕಣ್ಣಿನ ಗರಿಷ್ಠ ದೂರ ಬಿಂದು ಅಂತ ಕೇಳಿದ್ದಾರೆ. ಸೊ ಕನಿಷ್ಠ 25 ಸೆಂಟಿಮೀಟರ್ ಬರ್ತದೆ, ಬಟ್ ಗರಿಷ್ಠ ಅನ್ನೋದು ಅನಂತ ದೂರವಾಗಿದೆ ಅನ್ನೋದು ಉತ್ತರ. ಪ್ರಶ್ನೆ 2, ಈ ಕೆಳಗಿನವುಗಳಲ್ಲಿ ಕಾಂತೀಯ ಬಲರೇಖೆಗಳ ಒಂದು ಗುಣ. ಅದು ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕು ದಕ್ಷಿಣ ಧ್ರುವದಿಂದ ಉತ್ತರದ ಧ್ರುವದ ಕಡೆಗೆ ಇರ್ತದೆ ಅಂತಕ್ಕಂಥದ್ದು. ಸೊ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಅದು ಬರಿಬೇಕಿತ್ತು. ಪ್ರಶ್ನೆ 3, ನಿಮ್ನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಹೇಗಿರ್ತದೆ? ಸೊ ಆಪ್ಷನ್ ಬಿ ಮಿಥ್ಯ ಮತ್ತು ನೇರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು 4ನೇ ಪ್ರಶ್ನೆ ಕೇಳಿದರು, ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ವ್ಯಕ್ತಿಗೆ ಆಕಾಶ ಕಪ್ಪು ಬಣ್ಣದಲ್ಲಿ ಕಾಣ್ತದೆ ಏಕೆ? ಕಾರಣ, ಈ ಬಾಹ್ಯಾಕಾಶದಲ್ಲಿ ನಿರ್ವಾತವಿರುವುದರಿಂದ ಕಣಗಳ ಉಪಸ್ಥಿತಿ ಇರೋದಿಲ್ಲ. ಆದ್ದರಿಂದ ಬೆಳಕಿನ ಚದುರುವಿಕೆ ಉಂಟಾಗದ ಕಾರಣ ಆಕಾಶ ಕಪ್ಪು ಬಣ್ಣದಲ್ಲಿ ಕಾಣ್ತದೆ. ಪ್ರಶ್ನೆ 5, ಕೆಳಗೆ ಕೊಟ್ಟಿರೋ ಚಿತ್ರವನ್ನು ಗಮನಿಸ್ರಿ. ಎಕ್ಸ್ ಮತ್ತು ವೈ ಎಂಬ ಒಂದೇ ವಿಧದ ಲೋಹದ ತಂತಿಗಳನ್ನು ಕ್ರಮವಾಗಿ ಪಿ ಮತ್ತು ಕ್ಯೂ ಅಮಿಮೀಟರ್ಗಳಿಗೆ ಸಂಪರ್ಕವನ್ನು ಕೊಟ್ಟಿದ್ದೀವಿ. ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಸೂಚಿಸುವ ಅಮಿಮೀಟರ್ ಯಾವುದು, ಏಕೆ? ಇಲ್ಲಿ ಹೆಚ್ಚಿನ ಪ್ರಮಾಣದ ಅಮಿಮೀಟರನ್ನು ಸೂಚಿಸ್ತಕ್ಕಂಥ ಅಮಿಮೀಟರ್ ಯಾವುದಪ್ಪ ಅಂದರೆ ಅದು ಎಕ್ಸ್ ಅಂತಕ್ಕಂಥದ್ದು. ಯಾಕಂದರೆ ಈ ಎಕ್ಸ್ ಲೋಹದ ತಂತಿಯ ದಪ್ಪವಾಗಿದ್ದು ಹೆಚ್ಚಿನ ಆವೇಶಗಳು ಪ್ರವಹಿಸ್ತವೆ. ಆದ ಕಾರಣ ಹೆಚ್ಚು ವಿದ್ಯುತ್ ಏನಾಗ್ತದಪ್ಪ ಅಂದರೆ ಎಕ್ಸ್ ತಂತಿಯಲ್ಲಿ ಪ್ರವಹಿಸ್ತದೆ ಅನ್ನೋದನ್ನು ನೀವು ಬರಿಬೇಕಿತ್ತು. ಪ್ರಶ್ನೆ 6, ಕ್ರೌನ್ ಗಾಜಿನಲ್ಲಿ ಚಲಿಸ್ತಕ್ಕಂಥ ಬೆಳಕಿನ ಒಂದು ಕಿರಣವು ಓರೆಯಾಗಿ ಗಾಳಿಯನ್ನು ಪ್ರವೇಶಿಸ್ತದೆ. ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರ ಬಾಗುವುದು ಏಕೆ ಅಂತ ಕೇಳಿದ್ದಾರೆ. ಈ ಕ್ರೌನ್ ಗಾಜಿನ ವಕ್ರೀಭವನ ಸೂಚ್ಯಂಕ ಗಾಳಿಗಿಂತ ಹೆಚ್ಚಿದೆ ಮತ್ತು ಹೆಚ್ಚು ಸಾಂದ್ರವಿದೆ ಗಾಳಿಗೆ ಹೋಲಿಸಿದಾಗ. ಆದ ಕಾರಣ ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸುವಾಗ ಲಂಬದಿಂದ ದೂರನೇ ಬಾಗ್ತದೆ. ಪ್ರಶ್ನೆ 7, ಒಂದು ನೇರ ವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿಯನ್ನು ಸೂಚಿಸುವ ಚಿತ್ರ ಬರೀರಿ ಅಂತ ಕೇಳಿದರು. ಆಲ್ರೆಡಿ ಇಲ್ಲಿ ಚಿತ್ರಗಳನ್ನು ಬರೆದಿದ್ದೀವಿ. ಸೊ ಇಷ್ಟು ನೀಟಾಗಿ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ನಿಮ್ನ ದರ್ಪಣ ಮುಂದೆ ಸೀನಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬ ತೋರಿಸೋ ಚಿತ್ರವನ್ನು ಬರೀರಿ ಅಂತ ಕೇಳಿದರು. ಸೊ ಈ ತನ್ನಾಗಿರ್ತಕ್ಕಂಥ ನಿಮ್ಮ ಚಿತ್ರ ಏನಾಗಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ 9, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಸೊ ಬೆಳಕಿನ ಪ್ರತಿಫಲನದ 2 ನಿಯಮಗಳಂತೂ ಇದ್ದಾವೆ, ನಿಮಗೆ ಗೊತ್ತು. ಫಸ್ಟ್ ಏನದ, ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮವಾಗಿರ್ತದೆ. ಎರಡನೇದು, ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರೂ ಒಂದೇ ಸಮತಲದಲ್ಲಿ ಇರ್ತವೆ ಅನ್ನೋದೇ ಬೆಳಕಿನ ವಕ್ರೀಭವನದ ನಿಯಮ. ಬಿ ಪ್ರಶ್ನೆ, ಗೋಳಿಯ ಮಸೂರದ ಅರ್ಪಚರ್ ಎಂದರೇನು? ಇಲ್ಲಿ ಗೋಳಿಯ ಮಸೂರದ ವೃತ್ತಾಕಾರ ಸೀಮಾರೇಖೆಯ ವ್ಯಾಸಕ್ಕೆ ಅದರ ದ್ಯುತಿರಂಧ್ರ ಅಥವಾ ಅರ್ಪೇಚರ್ ಅಂತ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಪ್ರಶ್ನೆ ಎದಲ್ಲಿ ಬೆಳಕಿನ ವಕ್ರೀಭವನದ ನಿಯಮಗಳು, ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಎಳೆದ ಪತನ ಕಿರಣ ಮತ್ತು ವಕ್ರೀಮ ಕಿರಣ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರ್ತವೆ. ಸೊ ಇನ್ನು ಮಸೂರದ ಸಾಮರ್ಥ್ಯ ಏನಪ್ಪ ಅಂತ ಕೇಳಿದ್ದಾರೆ. ಸೊ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಮತ್ತು ವಿಕೇಂದ್ರೀಕರಿಸುವ ಮಟ್ಟವನ್ನೇ ಮಸೂರದ ಸಾಮರ್ಥ್ಯ ಅಂತ ಕರಿತೀವಿ. P=1/f ಅಂತ ಹೇಳ್ತಾರೆ. 10ನೇ ಪ್ರಶ್ನೆ ಎ, ಕೆಳಗೆ ಕೊಟ್ಟಿರೋ ಚಿತ್ರದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಸಲಾಕೆ ABಯ ಚಲನೆಯ ದಿಕ್ಕುಗಳನ್ನು ಗಮನಿಸ್ರಿ. ಕಾಂತದ ತುದಿ ಎಕ್ಸ್ ಪ್ರತಿನಿಧಿಸುವ ಕಾಂತದ ಧ್ರುವವನ್ನು ಹೆಸರಿಸ್ರಿ. ಕಾಂತದ ಧ್ರುವದ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾದ ನಿಯಮವನ್ನು ನಿರೂಪಿಸ್ರಿ. ಎಕ್ಸ್ ಪ್ರತಿನಿಧಿಸುವ ಕಾಂತದ ಧ್ರುವ ದಕ್ಷಿಣ ಧ್ರುವ ಆಗದ, ಏಕೆಂದರೆ ಕಾಂತದ ಧ್ರುವದ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾಗುವ ನಿಯಮವೇ ಫ್ಲೆಮಿಂಗನ ಎಡಗೈ ನಿಯಮ ಅನ್ನೋದನ್ನು ನೀವು ಬರಿಬೇಕಿತ್ತು. ಇನ್ನು ಬಿದಲ್ಲಿ ಕೇಳಿದರು, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲಿಕ್ಕೆ ಕಾರಣ ಕೇಳಿದರೆ ಅಲ್ಲಿ ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡೂ ಸಂಪರ್ಕಕ್ಕೆ ಬಂದಾಗ, ಆಮೇಲೆ ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನು ಜೋಡಿಸಿದಾಗ ಮತ್ತು ನಿಗದಿಗಿಂತ ಹೆಚ್ಚು ವಿಭವಾಂತರವನ್ನು ಉಂಟಾದಾಗ ಅಂತಕ್ಕಂಥ 3 ಪಾಯಿಂಟ್ಸನ್ನು ನೀವು ಬರಿಬೇಕಿತ್ತು.
ಮುಂದಿನ ಪ್ರಶ್ನೆ 11A. ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಮಂಡಲದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಸೂಕ್ತ, ವಿವರಿಸಿರಿ. ಈ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ವಿಭಜಿಸ್ತದೆ. ಆಮೇಲೆ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ರೋಧ ಕಡಿಮೆ ಇರ್ತದೆ. ಈ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕೆಲಸ ನಿರ್ವಹಿಸ್ತವೆ. ಅದಕ್ಕಾಗಿ ಸಮಾಂತರ ಜೋಡಣೆ ಉತ್ತಮ ಅಂತ ಬರಿಬೇಕು. ಬಿ ಪ್ರಶ್ನೆ ಎಸ್. ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ಮತ್ತು ವಿದ್ಯುತ್ ಟೋಸ್ಟರ್ಗಳ ತಂತಿಯ ಸುರುಳಿಗಳಲ್ಲಿ ಮಿಶ್ರಲೋಹವನ್ನೇ ಬಳಸ್ತಾರೆ, ಏಕೆ? ಇಲ್ಲಿ ಮಿಶ್ರಲೋಹ ಬಳಸಲಿಕ್ಕೆ ಎರಡು ಕಾರಣ. ಒಂದನೇದು, ಮಿಶ್ರಲೋಹಗಳು ಹೆಚ್ಚಿನ ರೋಧವನ್ನು ಹೊಂದಿರ್ತಾವೆ. ಎರಡನೇದು, ಈ ಮಿಶ್ರಲೋಹಗಳು ಹೆಚ್ಚಿನ ತಾಪವನ್ನು ಉಂಟು ಮಾಡ್ತವೆ ಅನ್ನೋದು ಬರೆದ್ರೆ ಸಾಕು. 12A. ಸಮೀಪ ದೃಷ್ಟಿ ದೋಷ ಅಂದ್ರೇನು? ಇದಕ್ಕೆ ಕಾರಣಗಳು ಏನು? ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ, ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣೋದಕ್ಕೇ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಇದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳು. ಒಂದನೇದು, ಕಣ್ಣಿನ ಮಸೂರದ ವಿಪರೀತ ವಕ್ರತೆ. ಎರಡನೇದು, ಕಣ್ಣುಗಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿರೋದು ಅನ್ನೋದನ್ನು ಬರೀರಿ. ಇನ್ನು ವಾತಾವರಣದಲ್ಲಿ ಕಾಮನ ಬಿಲ್ಲು ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಲಿಕ್ಕೆ ಕೇಳಿದರೆ ಅತಿ ಸರಳವಾಗಿ ನೀವೇನು ಮಾಡ್ಬೋದು ಸ್ನೇಹಿತರೆ, ಅದನ್ನು ಬರಿಬೋದು. 13ನೇ ಪ್ರಶ್ನೆಗೆ ಬರ್ತೀನಿ. 220 ವೋಲ್ಟ್ಗೆ ಜನರೇಟರ್ಗೆ ಸಂಪರ್ಕಿಸಿರುವ ಒಂದು ವಾಷಿಂಗ್ ಮಷೀನ್ 10 ಆಂಪಿಯರ್ ವಿದ್ಯುತ್ತನ್ನು ಸೆಳೀತದೆ. ಹಾಗಾದರೆ ಆ ವಾಷಿಂಗ್ ಮಷೀನ್ನ ಸಾಮರ್ಥ್ಯ ಏನು? ಇದನ್ನು ದಿನಕ್ಕೆ 6 ಗಂಟೆಗಳ ಕಾಲ ಬಳಸಿದರೆ 1 ಕಿಲೋವ್ಯಾಟ್ ಪರ್ ಅವರ್ಗೆ 5 ರೂಪಾಯಿಯಂತೆ 30 ದಿನಗಳವರೆಗೆ ಉಪಯೋಗಿಸಿದ ಶಕ್ತಿಯ ಲೆಕ್ಕಾಚಾರ ಮಾಡಿರಿ. ಸೊ ಹೇಗೆ ಬಳಸ್ಬೋದಪ್ಪ ಅಂತಂದ್ರೆ, ಫಸ್ಟ್ ಸಾಮರ್ಥ್ಯ P ಇಂಟು ಐ. P 220, ಐ ಹತ್ತದ. ಸೊ P ಎಷ್ಟಾಯ್ತು? 2200 ವ್ಯಾಟ್ ಆಯಿತು. ಇನ್ನು 30 ದಿನಗಳವರೆಗೆ ಅಂದರೆ 2200 ವ್ಯಾಟ್ ಇಂಟು 6 ಅವರ್ ಇಂಟು 30 ದಿನ. ಅವಾಗ ಎಷ್ಟು ಬಂತು? 3,96,000 ವ್ಯಾಟ್ ಪರ್ ಅವರ್. ಇದನ್ನೇ 396 ಕಿಲೋ ವ್ಯಾಟ್ ಪವರ್ ಅವರ್ಗೆ ತೊಗೊಂಡು ಬರೋಣ. ಆಮೇಲೆ 1 ಕಿಲೋ ವ್ಯಾಟ್ ಪವರ್ ಅವರ್ಗೆ 5 ರೂಪಾಯಿ ಆದರೆ 396 ಕಿಲೋ ವ್ಯಾಟ್ ಪರ್ ಅವರ್ಗೆ 396 ಗುಣಿಸು 5. ಸೊ ಅವಾಗ ಎಷ್ಟು ಬಂತು? 1980 ರೂಪಾಯಿ ಅಂತ ಶಕ್ತಿಯ ವೆಚ್ಚವನ್ನು ನೀವು ಬರಿಬೇಕು. ಇಷ್ಟು ಇದ್ರದ್ದು ಉತ್ತರ ಇತ್ತು. ಇನ್ನು ಎ ಪ್ರಶ್ನೆಗೆ ಬರ್ತೀನಿ. ಎಸ್. ವಿದ್ಯುತ್ ಬಲ್ಬ್ನ ತಂತುವಿನ ರೋಧ 880 ಓಮ್ ಮತ್ತು ವಿದ್ಯುತ್ ಹೀಟರ್ನ ಸುರುಳಿಯ ರೋಧ 1100 ಓಮ್. ಇವೆರಡನ್ನು 220 ವೋಲ್ಟ್ ವಿಭವಾಂತರ ವಿದ್ಯುತ್ ಸಂಪರ್ಕಕ್ಕೆ ಸಂಪರ್ಕಿ ಮಾಡಿದ್ದಾರೆ. ಹಾಗಾದರೆ ಪ್ರತಿ ಉಪಕರಣ ಸೆಳೆಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಯಾವ ಉಪಕರಣ ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಸೆಳೀತದೆ? ಇಷ್ಟು ಕೇಳಿದರು. ಫಸ್ಟ್ ನಾವು ಬಲ್ಬ್ನ ರೋಧವನ್ನು ಕಂಡುಹಿಡಿಯೋಣ. R1 = 880 ಓಮ್, ವಿಭವಾಂತರ V = 220 ಓಮ್. ಸೊ I1 = V ಡಿವೈಡೆಡ್ ಬೈ R1. ಸೊ 220/880 ಅಂದಾಗ 1/4. ಸೊ 0.25A ಬರ್ತದೆ. I1 ಅಂದರೆ 0.25A ಬರ್ತದೆ. ಆಮೇಲೆ ಹೀಟರ್ ರೋಧ R2 ಅದು 1100 ಓಮ್ ಅದ, ವಿಭವಾಂತರ 220 ವೋಲ್ಟ್ ಅದ. I2 = V ಡಿವೈಡೆಡ್ ಬೈ R2. ಸೊ 220/1100 ಅಂತಂದ್ರೆ 1/5. ಸೊ 0.2A ಅಂತ ಬರ್ತದೆ. ಓಕೆನಾ? ಅಂದರೆ ಪ್ರತಿ ಉಪಕರಣ ಸೆಳೆಯುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿದಾಗ ಸೊ I1 0.25A, I2 ಹೀಟರ್ದು 0.2A ಬರ್ತದೆ. ಇಲ್ಲಿ ಯಾವ ಉಪಕರಣ ಹೆಚ್ಚು ವಿದ್ಯುತ್ ಪ್ರವಾಹ ಸೆಳೀತದೆ ಅಂತ ಕೇಳಿದ್ರು ಬಲ್ಬ್, ಏಕೆಂದರೆ ಹೆಚ್ಚು ವಿದ್ಯುತ್ ಪ್ರವಾಹ ಪ್ರವಹಿಸ್ತದೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು 25ನೇ ಪ್ರಶ್ನೆ. 25 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವಿನ 5 ಕೂಲಾಂಬ್ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು? ವಿಭವಾಂತರ = ಕೆಲಸ ಭಾಗಿಸು ಆವೇಶ. ಸೊ 20 ದತ್ತ P 25 ಅದ, Q 5 ಅದ. ನಡೆದ ಕೆಲಸ ಮಾಡಬೇಕಾದ್ರೆ P ಇಂಟು Q ಅಂದರೆ 25 × 5 ಅಂದಾಗ 125 ಜೂಲ್ ಅಂತಕ್ಕಂಥದ್ದು ಕೆಲಸವನ್ನು ನಿಮ್ಮದು ಬರೆದ್ರೆ ಆಗ್ತದೆ. ಇಷ್ಟು ಫಿಸಿಕ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ.